ನಮಸ್ಕಾರ ಸ್ನೇಹಿತರೆ, ಅಮೋಘ ವರ್ಷ ಕೋಚಿಂಗ್ ಸೆಂಟರ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ಪ್ರಮುಖವಾದಂತಹ ಕರೆಂಟ್ ಅಫೇರ್ಸ್ ಟಾಪಿಕ್ಗಳನ್ನು ಡಿಸ್ಕಸ್ ಮಾಡೋಣ. ಇವತ್ತಿನ ಡಿಸ್ಕಷನನ್ನು ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಲಾಸ್ಟ್ ಸೆಷನ್ನಲ್ಲಿ ಕೇಳಲಾದಂತಹ ಪ್ರಶ್ನೆಯ ಸರಿಯಾದ ಉತ್ತರವನ್ನು ಮೊದಲು ತಿಳಿದುಕೊಳ್ಳೋಣ. ಕೇಂದ್ರ ಸರ್ಕಾರದಿಂದ ಈ ಕೆಳಗಿನ ಯಾವ ವರ್ಷದವರೆಗೆ ಪೆಟ್ರೋಲ್ನಲ್ಲಿ 20% ಎಥೆನಾಲ್ ಮಿಶ್ರಣವನ್ನು ಮಾಡುವಂತಹ ಗುರಿಯನ್ನು ಇಟ್ಟುಕೊಳ್ಳಲಾಗಿದೆ ಅಂತ ಪ್ರಶ್ನೆ ಇದ್ದು, ಆಪ್ಷನ್ಗಳಲ್ಲಿ 2023, 2022, 2024 ಅಥವಾ 2025 ಅಂತ ನೀಡಲಾಗಿತ್ತು. ಸರಿಯಾದ ಉತ್ತರ ಅಂತಂದರೆ ಆಪ್ಷನ್ 4, 2025ನೇ ವರ್ಷದವರೆಗೆ, 2025-26ನೇ ವರ್ಷದವರೆಗೆ ಕೇಂದ್ರ ಸರ್ಕಾರದಿಂದ ಪೆಟ್ರೋಲ್ನಲ್ಲಿ 20% ಎಥೆನಾಲ್ ಮಿಶ್ರಣವನ್ನು ಸಾಧಿಸುವಂತಹ ಗುರಿಯನ್ನು ಇಟ್ಟುಕೊಳ್ಳಲಾಗಿದೆ. ಸೊ ಆಪ್ಷನ್ 4, 2025 ಈಸ್ ರೈಟ್ ಆನ್ಸರ್ ಮಾಡಿದಂಥ ಎಲ್ಲ ಸ್ಟೂಡೆಂಟ್ಸ್ಗಳಿಗೆ ಕಂಗ್ರ್ಯಾಚುಲೇಷನ್ಸ್. ಇದೇ ರೀತಿ ಡಿಸ್ಕಷನ್ನಲ್ಲಿ ಭಾಗವಹಿಸಲು ಪ್ರಯತ್ನ ಮಾಡಿ, ಆನ್ಸರ್ ಮಾಡೋದಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳ್ತಾ ಇವತ್ತಿನ ಪ್ರಶ್ನೆಯನ್ನು ನೋಡೋಣ. ಭಾರತದ ಸಂವಿಧಾನದಲ್ಲಿ ಈ ಕೆಳಗಿನ ಯಾವ ಆರ್ಟಿಕಲ್ನಲ್ಲಿ ಅಲ್ಪಸಂಖ್ಯಾತರ ಹಿತಾಸಕ್ತಿಗಳನ್ನು ರಕ್ಷಣೆ ಮಾಡುವಂತಹ ನಿಟ್ಟಿನಲ್ಲಿ ಉಲ್ಲೇಖಿಸಲಾಗಿದೆ ಅಂತ ಪ್ರಶ್ನೆ ಇದೆ. ಅಲ್ಪಸಂಖ್ಯಾತರು ಅಂತಂದರೆ ಕೇಂದ್ರ ಸರ್ಕಾರದಿಂದ ಗುರುತಿಸಲಾದಂತಹ ಜೈನಿಸಮ್ ಆಗಿರ್ಬೋದು, ಪಾರ್ಸಿಗಳಾಗಿರ್ಬೋದು, ಸಿಖ್ಖರಾಗಿರ್ಬೋದು, ಬುದ್ಧಿಸಮ್ ಆಗಿರ್ಬೋದು ಅಥವಾ ಮುಸ್ಲಿಂ ಮತ್ತು ಕ್ರಿಶ್ಚಿಯನ್, ಈ 6 ಸಮುದಾಯಕ್ಕೆ ಸಂಬಂಧಿಸಿದಂತಹ ಜನರನ್ನು ಅಲ್ಪಸಂಖ್ಯಾತರು ಅಂತ ಗುರುತಿಸಲಾಗುತ್ತೆ ಭಾರತದಲ್ಲಿ. ಸೊ ಈ ಒಂದು ಅಲ್ಪಸಂಖ್ಯಾತರ ಹಿತಾಸಕ್ತಿಗಳ ರಕ್ಷಣೆಗಾಗಿ ಸಂವಿಧಾನದಲ್ಲಿ ಯಾವ ಒಂದು ಆರ್ಟಿಕಲ್ನಲ್ಲಿ ಉಲ್ಲೇಖ ಮಾಡಲಾಗಿದೆ ಅಂತ ಪ್ರಶ್ನೆ ಇದೆ. ಆಪ್ಷನ್ಗಳಲ್ಲಿ ಆರ್ಟಿಕಲ್ 14, ಆಪ್ಷನ್ 2 ಆರ್ಟಿಕಲ್ 19, ಆಪ್ಷನ್ 3 ಆರ್ಟಿಕಲ್ 24 ಅಥವಾ ಆಪ್ಷನ್ 4 ಆರ್ಟಿಕಲ್ 29 ಅಂತ ಇದೆ. ನಿಮ್ಮ ಉತ್ತರಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಮುಂದಿನ ಸೆಷನ್ನಲ್ಲಿ ಇದಕ್ಕೆ ಸಂಬಂಧಪಟ್ಟಂತಹ ಮಾಹಿತಿ ಮತ್ತು ಸರಿಯಾದ ಉತ್ತರವನ್ನು ತಿಳಿದುಕೊಳ್ಳೋಣ. ಇನ್ನು ಇವತ್ತಿನ ಆರ್ಟಿಕಲ್ಗೆ ಸಂಬಂಧಪಟ್ಟಂತಹ ಮೊದಲ ಪ್ರಶ್ನೆ ಏನು ಅಂತಂದರೆ, ನಮಗೆಲ್ಲ ಗೊತ್ತಿರುವ ಹಾಗೆ ಸುದಾನ್ನಲ್ಲಿ ಸಾಕಷ್ಟು ಹಿಂಸಾತ್ಮಕವಾದಂತಹ ಘರ್ಷಣೆ ನಡೀತಾ ಇದೆ. ಸೊ ಸುದಾನ್ ದೇಶದಲ್ಲಿ ಸಿಲುಕು ಹಾಕಿಕೊಂಡಿರುವಂತಹ ಭಾರತೀಯ ನಾಗರಿಕರನ್ನು ರಕ್ಷಣೆ ಮಾಡುವಂತಹ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರದಿಂದ ಈ ಕೆಳಗಿನ ಯಾವ ಹೆಸರಿನ ಕಾರ್ಯಾಚರಣೆಯನ್ನು ನಡೆಸಲಾಗ್ತಾ ಇದೆ ಅಂತ ಪ್ರಶ್ನೆ ಇದೆ. ಆಪ್ಷನ್ಗಳಲ್ಲಿ ಆಪರೇಷನ್ ಗಂಗಾ, ಆಪ್ಷನ್ 2 ಆಪರೇಷನ್ ರಕ್ಷಕ್, ಆಪ್ಷನ್ 3 ಆಪರೇಷನ್ ಕಾವೇರಿ ಅಥವಾ ಆಪ್ಷನ್ 4 ವಂದೇ ಭಾರತ್ ಆಪರೇಷನ್ ಅಥವಾ ಕಾರ್ಯಾಚರಣೆ ಅಂತ ಇದೆ. ಸರಿಯಾದ ಉತ್ತರ ಆಪ್ಷನ್ 3 ಆಪರೇಷನ್ ಕಾವೇರಿ ಅಥವಾ ಕಾವೇರಿ ಅನ್ನುವ ಹೆಸರಿನ ಕಾರ್ಯಾಚರಣೆಯ ಮೂಲಕ ಸುದಾನ್ನಲ್ಲಿ ಸಿಲುಕು ಹಾಕಿಕೊಂಡಿರುವಂತಹ ಭಾರತೀಯ ನಾಗರಿಕರನ್ನು ರಕ್ಷಣೆ ಮಾಡುವಂತಹ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರದಿಂದ ಈ ಒಂದು ಆಪರೇಷನನ್ನು ಕೈಗೊಳ್ಳಲಾಗ್ತಾ ಇದೆ. ಸೊ ಆಪ್ಷನ್ 3 ಇಸ್ ರೈಟ್ ಆನ್ಸರ್. ಕಾಂಟೆಕ್ಸ್ಟನ್ನು ಮೊದಲಿಗೆ ಅರ್ಥ ಮಾಡ್ಕೊಳ್ಳೋದಾದರೆ, ಆಲ್ರೆಡಿ ಡಿಸ್ಕಸ್ ಮಾಡಿದ ಹಾಗೆ ಈ ಸಂಘರ್ಷ ಪೀಡಿತವಾದಂತಹ ಸುದಾನ್ನಿಂದ ಭಾರತದ ಪ್ರಜೆಗಳನ್ನು ಸ್ಥಳಾಂತರಿಸುವಂತಹ ನಿಟ್ಟಿನಲ್ಲಿ ಭಾರತ ಸರ್ಕಾರದಿಂದ ಆಪರೇಷನ್ ಕಾವೇರಿ ಅನ್ನುವ ಒಂದು ಆಪರೇಷನ್ ಅಥವಾ ಕಾರ್ಯಾಚರಣೆಯನ್ನು ಕೈಗೊಳ್ಳಲಾಗಿದೆ. ಸೊ ಮುಖ್ಯವಾಗಿ ಈ ಭಾರತ ಸರ್ಕಾರದಿಂದ ನಡೆಸಲಾಗ್ತಾ ಇರುವಂತಹ ಕಾರ್ಯಾಚರಣೆ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್ ಆಗುತ್ತೆ. ಸೊ ಸುದಾನ್ನಲ್ಲಿ ಸಿಲುಕಿ ಹಾಕಿಕೊಂಡಂತಹ ಭಾರತೀಯರನ್ನು ರಕ್ಷಿಸುವಂತಹ ಒಂದು ಆಪರೇಷನ್ ಯಾವುದು ಅಂತಂದರೆ ಆಪರೇಷನ್ ಕಾವೇರಿ, ನೆನ್ಪಿಟ್ಕೊಳ್ಳಿ. ಸೊ ಈ ಒಂದು ನಿಟ್ಟಿನಲ್ಲಿ ಭಾರತದ ಈ C-130 ಅನ್ನುವ ವಿಮಾನಗಳು ಮತ್ತು ಈ INS ಸುಮೇಧ ಅನ್ನುವ ನೌಕಾಪಡೆಯ ಹಡಗುಗಳನ್ನು ಈ ಒಂದು ಆಪರೇಷನ್ಗೆ ಕಳಿಸಲಾಗಿದ್ದು, ಭಾರತೀಯರ ಸಂಖ್ಯೆ ಅಂದರೆ ಸುದಾನ್ನಲ್ಲಿ ಸಿಲುಕು ಹಾಕಿಕೊಂಡಂತಹ ಭಾರತೀಯರ ಸಂಖ್ಯೆ ಸುಮಾರು 4,000 ಇದೆ ಅಂತ ಅಂದಾಜು ಮಾಡಲಾಗಿದೆ. ಸೊ ಇನ್ನು ಆಪರೇಷನ್ ಕಾವೇರಿ ಅನ್ನುವ ಈ ಒಂದು ರೆಸ್ಕ್ಯೂ ಆಪರೇಷನನ್ನು ಕೈಗೊಳ್ಳುವ ಮುಖ್ಯ ಉದ್ದೇಶ ಏನು ಅಂತಂದರೆ, ನಮಗೆಲ್ಲ ಗೊತ್ತಿರುವ ಹಾಗೆ ಸುದಾನ್ನಲ್ಲಿ ಸೈನ್ಯ ಮತ್ತು ಅರೆ ಸೈನಿಕ ಗುಂಪುಗಳ ನಡುವೆ ಸಾಕಷ್ಟು ಮಾರಣಾಂತಿಕವಾದಂತಹ ಘರ್ಷಣೆ ಹೋರಾಟ ನಡೀತಾ ಇದೆ. ಸೊ ಈ ಒಂದು ಹೋರಾಟದಲ್ಲಿ ಸಾಕಷ್ಟು ಜನ ಸುದಾನ್ನ ನಾಗರಿಕರು ಮತ್ತು ಇತರ ದೇಶಕ್ಕೆ ಸಂಬಂಧಪಟ್ಟಂತಹ 100 ಮಂದಿ ಸಾವನ್ನಪ್ಪಿರುವುದರಿಂದ ಭಾರತದ ಈ ನಾಗರಿಕರ ರಕ್ಷಣೆಯ ಒಂದು ಜವಾಬ್ದಾರಿಯನ್ನು ಭಾರತದ ಕೇಂದ್ರ ಸರ್ಕಾರ ವಹಿಸಿಕೊಂಡಿದ್ದು, ಈ ಆಪರೇಷನ್ ಕಾವೇರಿ ಅನ್ನುವ ಈ ಒಂದು ಕಾರ್ಯಾಚರಣೆಯ ಮೂಲಕ ವಿಮಾನಗಳು ಮತ್ತು ನೌಕಾಪಡೆಯ ಈ INS ಸುಮೇಧ ಅನ್ನುವ ಒಂದು ಹಡಗಿನ ಮೂಲಕ ಈ ಸುದಾನ್ನಲ್ಲಿ ಸಿಲುಕಿ ಹಾಕಿಕೊಂಡಂತಹ ಭಾರತೀಯ ನಾಗರಿಕರನ್ನು ಸ್ಥಳಾಂತರಿಸಲಾಗ್ತಾ ಇದೆ ಭಾರತಕ್ಕೆ. ಸೊ ದ್ಯಾಟ್ ವಾಸ್ ಅಬೌಟ್ ಆಪರೇಷನ್ ಕಾವೇರಿ. ಇನ್ನು ಮುಂದಿನ ಆರ್ಟಿಕಲ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆ,
ಈ ಕೆಳಗಿನ ಯಾವ ವರ್ಷದಲ್ಲಿ ನಾಗರಿಕ ವಿಮಾನಯಾನ ಕ್ಷೇತ್ರವನ್ನು ಸುಧಾರಿಸುವಂತಹ ನಿಟ್ಟಿನಲ್ಲಿ ಉಡಾನ್ ಅನ್ನುವ ಯೋಜನೆಯನ್ನು ಭಾರತದಲ್ಲಿ ಪ್ರಾರಂಭ ಮಾಡಲಾಗಿತ್ತು ಅಂತ ಪ್ರಶ್ನೆ ಇದ್ದು, ಆಪ್ಷನ್ಗಳಲ್ಲಿ 2014, ಆಪ್ಷನ್ 2 2016, ಆಪ್ಷನ್ 3 2018 ಅಥವಾ ಆಪ್ಷನ್ 4 2020 ಅಂತ ಇದೆ. ಸೊ ಸರಿಯಾದ ಉತ್ತರ ಆಪ್ಷನ್ 2 2016ನೇ ಇಸವಿಯಲ್ಲಿ ಈ ಉಡಾನ್ ಅನ್ನುವ ಒಂದು ಯೋಜನೆಯನ್ನು ಪ್ರಾರಂಭ ಮಾಡಲಾಗಿತ್ತು. ಸೊ ಆಪ್ಷನ್ 2 ಈಸ್ ರೈಟ್ ಆನ್ಸರ್. ಮೊದಲಿಗೆ ಕಾಂಟೆಕ್ಸ್ಟನ್ನು ಅರ್ಥ ಮಾಡ್ಕೊಳ್ಳೋದಾದರೆ, ನಮ್ಮ ಭಾರತದ ಕೇಂದ್ರ ನಾಗರಿಕ ವಿಮಾನಯಾನ ಸಚಿವಾಲಯದಿಂದ ಈ ದೂರದ ಮತ್ತು ಪ್ರಾದೇಶಿಕ ಪ್ರದೇಶಗಳನ್ನು ಸಂಪರ್ಕಿಸುವಂತಹ ಒಂದು ಗುರಿಯನ್ನು ಇಟ್ಕೊಂಡು ಈ ಉಡಾನ್ ಅನ್ನುವ ಯೋಜನೆಯ 5ನೇ ಆವೃತ್ತಿಯಾದಂತಹ ಉಡಾನ್ 5.0 ಅನ್ನುವ ಯೋಜನೆಯನ್ನು ಪ್ರಾರಂಭ ಮಾಡುವುದಾಗಿ ಘೋಷಣೆಯನ್ನು ಮಾಡಲಾಗಿದೆ. ಸೊ ಹೀಗಾಗಿ ಈ ಉಡಾನ್ ಅನ್ನುವ ಸ್ಕೀಮ್ ಏನು ಅಂತ ಈ ಒಂದು ಆರ್ಟಿಕಲ್ನಲ್ಲಿ ಡೀಟೇಲ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಣ. 2016ರಲ್ಲಿ ಉಡೇ ದೇಶ್ ಕಾ ಆಮ್ ನಾಗರಿಕ್ ಅನ್ನುವ ಫುಲ್ ಫಾರ್ಮನ್ನು ಇಟ್ಕೊಂಡು ಉಡಾನ್ ಅನ್ನುವ ಒಂದು ಯೋಜನೆಯನ್ನು ಪ್ರಾರಂಭ ಮಾಡಲಾಗಿತ್ತು. ಮುಖ್ಯವಾಗಿ ಈ ನಾಗರಿಕ ವಿಮಾನಯಾನ ಸಚಿವಾಲಯದಿಂದ ಪ್ರಾರಂಭ ಮಾಡಲಾದಂತಹ ಈ ಪ್ರಾದೇಶಿಕ ಸಂಪರ್ಕ ಯೋಜನೆಯಾಗಿ ಈ ಒಂದು ಯೋಜನೆಯನ್ನು ಉಡಾನ್ ಅನ್ನುವ ಹೆಸರಿನಲ್ಲಿ ಪ್ರಾರಂಭ ಮಾಡಲಾಗಿತ್ತು. ಇದರ ಫುಲ್ ಫಾರ್ಮನ್ನು ಕೂಡ ನೆನಪಿಟ್ಕೊಳ್ಳಿ, ಉಡೇ ದೇಶ್ ಕಾ ಆಮ್ ನಾಗರಿಕ್ ಅಂತ ಇದರ ಫುಲ್ ಫಾರ್ಮ್ ಆಗಿದೆ, ಉಡಾನ್ ಅನ್ನುವ ಯೋಜನೆಯ ಫುಲ್ ಫಾರ್ಮ್. ಸೊ 2016ರ ರಾಷ್ಟ್ರೀಯ ನಾಗರಿಕ ವಿಮಾನಯಾನ ನೀತಿ ಅಥವಾ ನ್ಯಾಷನಲ್ ಸಿವಿಲ್ ಏವಿಯೇಷನ್ ಪಾಲಿಸಿಯ ಆಧಾರದ ಮೇಲೆ 10 ವರ್ಷಗಳ ಅವಧಿಯಲ್ಲಿ ಜಾರಿಗೊಳಿಸುವಂತಹ ಉದ್ದೇಶವನ್ನು ಇಟ್ಕೊಂಡು ಈ ಉಡಾನ್ ಅನ್ನುವ ಯೋಜನೆಯನ್ನು ಪ್ರಾರಂಭ ಮಾಡಲಾಗಿತ್ತು. ಸೊ ಇದರ ಮುಖ್ಯ ಉದ್ದೇಶವನ್ನು ಆಲ್ರೆಡಿ ಡಿಸ್ಕಸ್ ಮಾಡಿದ ಹಾಗೆ ಪ್ರಾದೇಶಿಕ ವಿಮಾನ ನಿಲ್ದಾಣಗಳನ್ನು ಅಭಿವೃದ್ಧಿಪಡಿಸುವುದಷ್ಟೇ ಅಲ್ಲದೆ ಭಾರತದ ಕೇಂದ್ರ ಸರ್ಕಾರದ ಪ್ರಾದೇಶಿಕ ಸಂಪರ್ಕ ಯೋಜನೆಯ ಅಡಿಯಲ್ಲಿ ಈ ಒಂದು ಯೋಜನೆಯನ್ನು ಪ್ರಾರಂಭ ಮಾಡಲಾಗಿತ್ತು. ಸೊ ಈ ಒಂದು ಯೋಜನೆಯ ಅಡಿಯಲ್ಲಿ ಏರ್ ಸ್ಕ್ರಿಪ್ಟ್ಗಳು ವಿಮಾನ ನಿಲ್ದಾಣಗಳನ್ನು ಪುನರುಜ್ಜೀವನಗೊಳಿಸುವಂತಹ ಉದ್ದೇಶವನ್ನು ಅಷ್ಟೇ ಅಲ್ಲದೆ ದೇಶದಲ್ಲಿ ಸೇವೆಯನ್ನು ಹೊಂದಿಲ್ಲದೇ ಇರುವಂತಹ ಏರ್ಪೋರ್ಟ್ಗಳನ್ನು ರೀಎಸ್ಟಾಬ್ಲಿಷ್ ಮಾಡುವುದು, ರೀಫರ್ಬಿಷ್ ಮಾಡಿ ಮತ್ತೆ ಅವುಗಳನ್ನು ಕಾರ್ಯನಿರ್ವಹಿಸುವಂತೆ ಆಕ್ಟಿವೇಟ್ ಮಾಡುವುದು ಮತ್ತು ಈ ಕಡಿಮೆ ಸೇವೆಯನ್ನು ಹೊಂದಿದಂತಹ ವಿಮಾನ ನಿಲ್ದಾಣಗಳಲ್ಲಿ ಹೆಚ್ಚಿನ ಒಂದು ವಿಮಾನಗಳ ಒಂದು ಸಂಪರ್ಕವನ್ನು ಕಲ್ಪಿಸುವಂತಹ ಉದ್ದೇಶವನ್ನು ಉಡಾನ್ ಅನ್ನುವ ಯೋಜನೆ ಹೊಂದಿತ್ತು. ಸೊ ಈ ಯೋಜನೆಯನ್ನು ಪ್ರಾರಂಭ ಮಾಡಿದಂತಹ ಒಂದು ಕೇಂದ್ರ ಸರ್ಕಾರ ಮುಖ್ಯವಾಗಿ ನೋಡಲ್ ಸಚಿವಾಲಯವಾಗಿ ನಾಗರಿಕ ವಿಮಾನ ಸಚಿವಾಲಯವನ್ನು ಆಯ್ಕೆ ಮಾಡಿದೆ. ಅಂದರೆ ನಾಗರಿಕ ವಿಮಾನಯಾನ ಸಚಿವಾಲಯ ಇದರ ನೋಡಲ್ ಏಜೆನ್ಸಿಯಾಗಿದ್ದು ಈ ಒಂದು ಮಿನಿಸ್ಟ್ರಿಯ ಅಡಿಯಲ್ಲಿ ಉಡಾನ್ ಅನ್ನುವ ಯೋಜನೆ ಒಂದು ಅನುಷ್ಠಾನವನ್ನು ಕೈಗೊಳ್ತಾ ಇದೆ. ಸೊ ದ್ಯಾಟ್ ವಾಸ್ ಅಬೌಟ್ ಡೀಟೇಲ್ಡ್ ಇನ್ಫಾರ್ಮೇಷನ್ ಆಫ್ ಉಡಾನ್. ಇದನ್ನು ಮೊದಲ ಬಾರಿಗೆ 2016ರಲ್ಲಿ ಪ್ರಾರಂಭ ಮಾಡಲಾಗಿತ್ತು. ಈಗ ಇದರ 5ನೇ ಒಂದು ಆವೃತ್ತಿಯನ್ನು ಪ್ರಾರಂಭ ಮಾಡಲಾಗಿದೆ. ಸೊ ಮುಂದಿನ ಆರ್ಟಿಕಲ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆಯನ್ನು ನೋಡೋಣ. ಇತ್ತೀಚೆಗೆ ಸ್ಟಾಕ್ಹೋಮ್ ಇಂಟರ್ನ್ಯಾಷನಲ್ ಪೀಸ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಥವಾ ಸಿಪ್ರಿ ಅನ್ನುವ ಸಂಸ್ಥೆಯಿಂದ ಒಂದು ವರದಿಯನ್ನು ಪಬ್ಲಿಷ್ ಮಾಡಲಾಗಿದ್ದು, ಜಾಗತಿಕವಾಗಿ ಈ ಕೆಳಗಿನ ಯಾವ ದೇಶವು ಮಿಲಿಟರಿಗಾಗಿ ಅತಿ ಹೆಚ್ಚಿನ ಖರ್ಚನ್ನು ಮಾಡ್ತಾ ಇದೆ ಅಂತ ಪ್ರಶ್ನೆ ಇದೆ. ಆಪ್ಷನ್ಗಳಲ್ಲಿ ಭಾರತ, ಆಪ್ಷನ್ 2 USA, ಆಪ್ಷನ್ 3 ಚೀನಾ ಅಥವಾ ಆಪ್ಷನ್ 4 ಜಪಾನ್ ಅಂತ ನೀಡಲಾಗಿದ್ದು, ಸರಿಯಾದ ಉತ್ತರ ಆಪ್ಷನ್ 2 ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ. ಜಗತ್ತಿನಲ್ಲೇ ಅತಿ ಹೆಚ್ಚಾಗಿ ಮಿಲಿಟರಿ ಉದ್ದೇಶಕ್ಕಾಗಿ ಅತಿ ಹೆಚ್ಚು ಖರ್ಚು ಮಾಡ್ತಾ ಇರುವಂತಹ ಒಂದು ದೇಶ ಅಂತ ಈ ಸಿಪ್ರಿ ವರದಿಯ ಮೂಲಕ ತಿಳಿದು ಬರ್ತಾ ಇದೆ. ಭಾರತ ಈ ಒಂದು ಪಟ್ಟಿಯಲ್ಲಿ 4ನೇ ಸ್ಥಾನವನ್ನು ಪಡೆದಿದೆ. ಸೊ ಆಪ್ಷನ್ 2 USA ಇಸ್ ರೈಟ್ ಆನ್ಸರ್. ಕಾಂಟೆಕ್ಸ್ಟನ್ನು ಮೊದಲಿಗೆ ಅರ್ಥ ಮಾಡ್ಕೊಳ್ಳೋದಾದರೆ, ಇತ್ತೀಚೆಗೆ ಸಿಪ್ರಿ ಅನ್ನುವ ಸಂಸ್ಥೆ ಆಲ್ರೆಡಿ ತಿಳಿಸಿದ ಹಾಗೆ ಸ್ಟಾಕ್ಹೋಮ್ ಇಂಟರ್ನ್ಯಾಷನಲ್ ಪೀಸ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅನ್ನೋದು ಇದರ ಫುಲ್ ಫಾರ್ಮ್ ಆಗಿದೆ. ಈ ಒಂದು ಸಂಸ್ಥೆಯ ಮೂಲಕ ಜಾಗತಿಕ ಮಿಲಿಟರಿ ವೆಚ್ಚ ಅಥವಾ ವರ್ಲ್ಡ್ ಮಿಲಿಟರಿ ಎಕ್ಸ್ಪೆಂಡಿಚರ್ ಅನ್ನುವ ಒಂದು ವರದಿಯನ್ನು ಪಬ್ಲಿಷ್ ಮಾಡಿದ್ದು, ಇದರಲ್ಲಿ ಭಾರತ 4ನೇ ಸ್ಥಾನವನ್ನು ಪಡೆದುಕೊಂಡಿದೆ ಅಂತ ಕಾಂಟೆಕ್ಸ್ಟನ್ನು ಅಥವಾ ಈ ಒಂದು ನ್ಯೂಸನ್ನು ಪಬ್ಲಿಷ್ ಮಾಡಲಾಗಿತ್ತು. ಇನ್ನು ಈ ಒಂದು ವರದಿಯ ಪ್ರಮುಖವಾದಂತಹ ಅಂಶಗಳನ್ನು ತಿಳಿದುಕೊಳ್ಳೋದಾದರೆ, ಜಾಗತಿಕವಾಗಿ ಈ ಮಿಲಿಟರಿ ಅಥವಾ ರಕ್ಷಣಾ ವೆಚ್ಚ ಸುಮಾರು 2240 ಶತಕೋಟಿ ಡಾಲರ್ಗಳಷ್ಟಿದ್ದು, ಇದು 2022ರ ಹಿಂದಿನ ಒಂದು ವರ್ಷಕ್ಕೆ ಕಂಪೇರ್ ಮಾಡಿದರೆ 3.7% ಹೆಚ್ಚಾಗಿದೆ. ಅಂದರೆ ಜಗತ್ತಿನಾದ್ಯಂತ ಈ ಒಂದು ಮಿಲಿಟರಿ ವೆಚ್ಚ ಹೆಚ್ಚಾಗಿ ಖರ್ಚು ಮಾಡ್ತಾ ಇವೆ ದೇಶಗಳು ಅಂತ ಈ ಒಂದು ವರದಿಯಿಂದ ತಿಳಿದು ಬರುತ್ತದೆ. ಜಾಗತಿಕವಾಗಿ ಮಿಲಿಟರಿ ವೆಚ್ಚಕ್ಕಾಗಿ ಅತಿ ಹೆಚ್ಚಾಗಿ ಖರ್ಚು ಮಾಡ್ತಾ ಇರುವಂತಹ ಒಂದು 3 ದೇಶಗಳು ಯಾವುವು ಅಂತಂದರೆ ಯುನೈಟೆಡ್ ಸ್ಟೇಟ್ಸ್, ಚೀನಾ ಮತ್ತು ರಷ್ಯಾ. ಜಾಗತಿಕವಾಗಿ ಆಗುವಂತಹ ಮಿಲಿಟರಿ ವೆಚ್ಚದ
ಒಟ್ಟು ಖರ್ಚಿನಲ್ಲಿ 56%ನಷ್ಟು ಕಾಂಟ್ರಿಬ್ಯೂಷನನ್ನು ಈ 3 ದೇಶಗಳು ಮಾಡ್ತಾ ಇವೆ. ಫಾರ್ ಎಕ್ಸಾಂಪಲ್, ಈ ಎಲ್ಲ ದೇಶಗಳು $100 ಈ ಒಂದು ಮಿಲಿಟರಿ ಉದ್ದೇಶಕ್ಕಾಗಿ ಖರ್ಚು ಮಾಡಿದರೆ ಅದರಲ್ಲಿ $56 ವೆಚ್ಚವನ್ನು ಯುನೈಟೆಡ್ ಸ್ಟೇಟ್ಸ್, ಚೀನಾ ಮತ್ತು ರಷ್ಯಾ ಈ 3 ದೇಶಗಳು ಮಾತ್ರ ಮಾಡ್ತಾ ಇವೆ. ಸೊ ಉಳಿದಂತೆ ಈ ಸಿಪ್ರಿ ಮೂಲಕ ಪಬ್ಲಿಷ್ ಆದಂತಹ ಈ ಜಾಗತಿಕ ಮಿಲಿಟರಿ ವೆಚ್ಚದ ಒಂದು ಡೀಟೇಲ್ ಇನ್ಫಾರ್ಮೇಷನ್ ತಿಳ್ಕೊಳ್ಳೋದಾದ್ರೆ, ಅದರಲ್ಲೂ ಕೂಡ ಭಾರತದ ವಿಷಯದ ಬಗ್ಗೆ ತಿಳ್ಕೊಳ್ಳೋದಾದ್ರೆ, ಭಾರತದಲ್ಲಿ 2022ರಲ್ಲಿ ಮಿಲಿಟರಿ ವೆಚ್ಚ ಕಂಪ್ಲೀಟ್ ಆಗಿ $81.4 ಬಿಲಿಯನ್ ಆಗಿದೆ ಅಂತ ಈ ಒಂದು ಪಟ್ಟಿಯಲ್ಲಿ 4ನೇ ಸ್ಥಾನವನ್ನು ಭಾರತಕ್ಕೆ ನೀಡಲಾಗಿದೆ. ಸೊ ಇದು ಕಳೆದ ವರ್ಷಕ್ಕೆ ಕಂಪೇರ್ ಮಾಡಿದರೆ 6%ನಷ್ಟು ಹೆಚ್ಚಳವನ್ನು ಕಂಡಿದೆ. ಅಂತಂದರೆ 6%ನಷ್ಟು ಹೆಚ್ಚಿಗೆಯಾದಂತಹ ಮಿಲಿಟರಿ ವೆಚ್ಚವನ್ನು ಭಾರತ ಮಾಡ್ತಾ ಇದೆ ಅಂತ ರೆಕಾರ್ಡ್ ಮಾಡಲಾಗಿದೆ ಸಿಪ್ರಿ ಅನ್ನುವ ಒಂದು ಇನ್ಸ್ಟಿಟ್ಯೂಟ್ ಮೂಲಕ ಪಬ್ಲಿಷ್ ಮಾಡಿದಂತಹ ವರದಿಯ ಪ್ರಕಾರ. ಸೊ ಇನ್ನು ಈ ಒಂದು ಲಿಸ್ಟ್ನಲ್ಲಿ ಟಾಪ್ 5 ರ್ಯಾಂಕ್ಗಳನ್ನು ಪಡೆದಂತಹ ದೇಶಗಳನ್ನು ನೋಡೋದಾದರೆ, ಆಲ್ರೆಡಿ ತಿಳಿದುಕೊಂಡ ಹಾಗೆ 1ನೇ ಸ್ಥಾನದಲ್ಲಿ ಯುನೈಟೆಡ್ ಸ್ಟೇಟ್ಸ್, 2ನೇ ಸ್ಥಾನದಲ್ಲಿ ಚೀನಾ, 3ನೇ ಸ್ಥಾನದಲ್ಲಿ ರಷ್ಯಾ ಮತ್ತು ವೆರಿ ಇಂಪಾರ್ಟೆಂಟ್ 4ನೇ ಸ್ಥಾನದಲ್ಲಿ ಭಾರತ, 5ನೇ ಸ್ಥಾನದಲ್ಲಿ ಸೌದಿ ಅರೇಬಿಯಾ. ಈ ರೀತಿಯಾದಂತಹ ಟಾಪ್ 5 ದೇಶಗಳನ್ನು ಗುರುತಿಸಲಾಗಿದೆ. ಇದರಲ್ಲಿ 4ನೇ ಸ್ಥಾನವನ್ನು ಭಾರತ ಪಡೆದುಕೊಂಡಿದೆ. ಸುಮಾರು $81.4 ಶತಕೋಟಿ ಖರ್ಚನ್ನು 2022ರಲ್ಲಿ ಭಾರತ ಈ ಮಿಲಿಟರಿ ಉದ್ದೇಶಕ್ಕಾಗಿ ಮಾಡಿದೆ ಅನ್ನೋದು ಪ್ರಮುಖವಾದಂಥ ಅಂಶವಾಗಿದೆ. ಮತ್ತು ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್ ಏನು ಅಂತಂದರೆ, ಈ ಯಾವ ಸಂಸ್ಥೆಯಿಂದ ಈ ಒಂದು ವರದಿಯನ್ನು ಪಬ್ಲಿಷ್ ಮಾಡಲಾಯಿತು ಅಂತಂದರೆ, ಸಿಪ್ರಿ ಅನ್ನುವ ಸಂಸ್ಥೆ, ಸ್ಟಾಕ್ ಹೋಮ್ ಇಂಟರ್ನ್ಯಾಷನಲ್ ಪೀಸ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅನ್ನೋದು ಇದರ ಫುಲ್ ಫಾರ್ಮ್ ಆಗಿದೆ. ಇನ್ನು ಮುಂದಿನ ಆರ್ಟಿಕಲ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆ, ನಾಗರಿಕ ವಿಮಾನಯಾನ ಭದ್ರತಾ ಬ್ಯೂರೋ ಅಥವಾ ಬ್ಯೂರೋ ಆಫ್ ಸಿವಿಲ್ ಏವಿಯೇಷನ್ ಸೆಕ್ಯೂರಿಟಿ ಅನ್ನುವ ಈ ಒಂದು ಸಂಸ್ಥೆಯನ್ನು ಯಾವ ವರ್ಷದಲ್ಲಿ ಸ್ಥಾಪನೆ ಮಾಡಲಾಯಿತು ಅಂತ ಪ್ರಶ್ನೆ ಇದೆ. ಆಪ್ಷನ್ಗಳಲ್ಲಿ 1952, ಆಪ್ಷನ್ 2 1978, ಆಪ್ಷನ್ 3 1992 ಅಥವಾ 2002 ಅಂತ ನೀಡಲಾಗಿದೆ. ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ 2, 1978ನೇ ಇಸವಿಯಲ್ಲಿ ನಾಗರಿಕ ವಿಮಾನಯಾನ ಭದ್ರತಾ ಬ್ಯೂರೋ ಅಥವಾ ಬ್ಯೂರೋ ಆಫ್ ಸಿವಿಲ್ ಏವಿಯೇಷನ್ ಸೆಕ್ಯೂರಿಟಿ ಅನ್ನುವ ಸಂಸ್ಥೆಯನ್ನು ಪ್ರಾರಂಭ ಮಾಡಲಾಯಿತು. ಆಪ್ಷನ್ 2 ಈಸ್ ರೈಟ್ ಆನ್ಸರ್. ಕಾಂಟೆಕ್ಸ್ಟನ್ನು ಮೊದಲಿಗೆ ಅರ್ಥ ಮಾಡ್ಕೊಳ್ಳೋದಾದರೆ, ಇತ್ತೀಚೆಗೆ ಈ ಬ್ಯೂರೋ ಆಫ್ ಸಿವಿಲ್ ಏವಿಯೇಷನ್ ಸೆಕ್ಯೂರಿಟಿಯಿಂದ ಈ ಲೋಹಗಳನ್ನು ಡಿಟೆಕ್ಟ್ ಮಾಡುವಂತಹ ಉದ್ದೇಶದಿಂದ ಈ ಏರ್ಪೋರ್ಟ್ಗಳಲ್ಲಿ ಡಬಲ್ ಮೆಟಲ್ ಡಿಟೆಕ್ಟರ್ಗಳನ್ನು ಅಳವಡಿಸಲಾಗಿತ್ತು. ಸೊ ಈ ಒಂದು ಡಿಟೆಕ್ಟರ್ಗಳಿಂದ ಸಾಕಷ್ಟು ಅನಾನುಕೂಲತೆಯನ್ನು ಅನುಭವಿಸಿದಂತಹ ಪ್ರಯಾಣಿಕರಿಂದ ಈ ಒಂದು ಬೆದರಿಕೆಯ ಗ್ರಹಿಕೆಯ ಆಧಾರದ ಮೇಲೆ ಅಳವಡಿಸಲಾದಂತಹ ಈ ಡಬಲ್ ಮೆಟಲ್ ಡಿಟೆಕ್ಟರ್ಗಳನ್ನು ತೆಗೆದುಹಾಕಬೇಕು ಅಂತ ಕ್ರಿಟಿಸೈಸ್ ಮಾಡಲಾಗಿತ್ತು. ಸೊ ಹೀಗಾಗಿ ಈ ಒಂದು ಇಶ್ಯೂವನ್ನು ಪರಿಗಣಿಸಲಾಗಿದೆ ಅಂತ ಬ್ಯೂರೋ ಆಫ್ ಸಿವಿಲ್ ಏವಿಯೇಷನ್ ಸೆಕ್ಯೂರಿಟಿಯಿಂದ ಪಬ್ಲಿಷ್ ಮಾಡಲಾಗಿತ್ತು ನ್ಯೂಸನ್ನು. ಸೊ ಹೀಗಾಗಿ ಈ ಒಂದು ಸಂಸ್ಥೆ ನ್ಯೂಸ್ನಲ್ಲಿರೋದ್ರಿಂದ ಅದಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಗಳು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್ ಆಗುತ್ತವೆ. ಸೊ ಈ ಒಂದು ಸಂಸ್ಥೆಯ ಬಗ್ಗೆ ತಿಳ್ಕೊಳ್ಳೋದಾದರೆ, 1978ರ ಪಾಂಡೆ ಸಮಿತಿಯ ರೆಕಮೆಂಡೇಶನ್ ಮೂಲಕ ಸ್ಥಾಪನೆಯಾದಂತಹ ಒಂದು ಸಂಸ್ಥೆ ಬ್ಯೂರೋ ಆಫ್ ಸಿವಿಲ್ ಏವಿಯೇಷನ್ ಅನ್ನುವ ಸಂಸ್ಥೆಯಾಗಿದೆ. ಸಿವಿಲ್ ಏವಿಯೇಷನ್ ಸೆಕ್ಯೂರಿಟಿ ಅನ್ನುವ ಸಂಸ್ಥೆಯಾಗಿದೆ. ಇದು ಈ ಜನರಲ್ ಆಫ್ ಸಿವಿಲ್ ಏವಿಯೇಷನ್ನ ಒಂದು ಕೋಶವಾಗಿ, ಒಂದು ಸೆಲ್ ಆಗಿ 1978ರಲ್ಲಿ ಪ್ರಾರಂಭಿಸಲಾಗಿತ್ತು ಈ ಒಂದು ಸಂಸ್ಥೆಯನ್ನು. ನಂತರ 1987 ಏಪ್ರಿಲ್ 1ನೇ ತಾರೀಕಿನಿಂದ ನಾಗರಿಕ ವಿಮಾನಯಾನ ಸಚಿವಾಲಯದ ಅಡಿಯಲ್ಲಿ ಅಥವಾ ಮಿನಿಸ್ಟ್ರಿ ಆಫ್ ಸಿವಿಲ್ ಏವಿಯೇಷನ್ ಅನ್ನುವ ಒಂದು ಸಚಿವಾಲಯದ ಅಡಿಯಲ್ಲಿ ಸ್ವತಂತ್ರ ಇಲಾಖೆಯಾಗಿ ಮರು ಸಂಘಟನೆಯನ್ನು ಮಾಡಲಾಯಿತು. ಸೊ ಈ ಬ್ಯೂರೋ ಆಫ್ ಸಿವಿಲ್ ಏವಿಯೇಷನ್ ಸೆಕ್ಯೂರಿಟಿಯ ಮುಖ್ಯ ಜವಾಬ್ದಾರಿಗಳು ಏನು ಅಂತಂದರೆ, ಭಾರತದಲ್ಲಿ ಅದರಲ್ಲೂ ಮುಖ್ಯವಾಗಿ ಈ ಅಂತಾರಾಷ್ಟ್ರೀಯ ದೇಶೀಯ ವಿಮಾನ ನಿಲ್ದಾಣಗಳಲ್ಲಿ ಅಥವಾ ಏರ್ಪೋರ್ಟ್ಗಳಲ್ಲಿ ನಾಗರಿಕ ವಿಮಾನಯಾನ ಸುರಕ್ಷತೆಯನ್ನು ಕೈಗೊಳ್ಳುವುದು ಮತ್ತು ಅದಕ್ಕೆ ಸಂಬಂಧಪಟ್ಟಂತಹ ಸ್ಟ್ಯಾಂಡರ್ಡ್ಸ್ಗಳನ್ನು ಅಥವಾ ಮಾನದಂಡಗಳನ್ನು ಮತ್ತು ಕ್ರಮಗಳನ್ನು ಕೈಗೊಳ್ಳುವುದಷ್ಟೇ ಅಲ್ಲದೆ ಅವುಗಳನ್ನು ಸರಿಯಾದ ರೀತಿಯಲ್ಲಿ ಅನುಷ್ಠಾನ ಮಾಡುವಂತೆ ಒಂದು ಜವಾಬ್ದಾರಿಯನ್ನು ವಹಿಸುವುದು ಈ ಬ್ಯೂರೋ ಆಫ್ ಸಿವಿಲ್ ಏವಿಯೇಷನ್ ಸೆಕ್ಯೂರಿಟಿ ಆಗಿದೆ. ಇದರ ಮ್ಯಾಂಡೇಟ್ ಆಗಿದೆ. ಇದು ಸದ್ಯಕ್ಕೆ ಪ್ರಧಾನ ಕಚೇರಿಯನ್ನು ನವದೆಹಲಿಯಲ್ಲಿ ಹೊಂದಿದ್ದು, ದೆಹಲಿ, ಮುಂಬೈ, ಕೋಲ್ಕತ್ತಾ ಮತ್ತು ಚೆನ್ನೈ ಈ 4 ನಗರಗಳಲ್ಲಿ ಉಳಿದಂತಹ ಪ್ರಾದೇಶಿಕ ಕಚೇರಿಗಳನ್ನು ಕೂಡ ಒಳಗೊಂಡಿದೆ. ಸೊ ನೆನಪಿಟ್ಕೊಳ್ಳಿ, ಬ್ಯೂರೋ ಆಫ್ ಸಿವಿಲ್ ಏವಿಯೇಷನ್ ಸೆಕ್ಯೂರಿಟಿ. ಮುಂದಿನ ಆರ್ಟಿಕಲ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆ, SBI ಮೂಲಕ ತನ್ನ ಮೊದಲ ಸ್ಟಾರ್ಟಪ್ ಬ್ಯಾಂಕನ್ನು, ಈ ಸ್ಟಾರ್ಟಪ್
ಕಂಪನಿಗಳಿಗೆ ಫೈನಾನ್ಸ್ ಮಾಡುವಂತಹ ಉದ್ದೇಶದಿಂದ ಯಾವ ನಗರದಲ್ಲಿ ಪ್ರಾರಂಭ ಮಾಡಲಾಯಿತು ಸ್ಟಾರ್ಟಪ್ ಬ್ಯಾಂಕ್ ಬ್ರ್ಯಾಂಚನ್ನು ಅಂತ ಪ್ರಶ್ನೆ ಇದೆ. ಆಪ್ಷನ್ 1 ಮುಂಬೈ, ಆಪ್ಷನ್ 2 ದೆಹಲಿ, ಆಪ್ಷನ್ 3 ಬೆಂಗಳೂರು ಅಥವಾ ಆಪ್ಷನ್ 4 ಹೈದರಾಬಾದ್ ಅಂತ ಇದೆ. ಸರಿಯಾದ ಉತ್ತರ ಆಪ್ಷನ್ 3 ಬೆಂಗಳೂರಿನ ಕೋರಮಂಗಲದಲ್ಲಿ ಮೊದಲ ಬಾರಿಗೆ ಈ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಿಂದ ಸ್ಟಾರ್ಟಪ್ ಕಂಪನಿಗಳಿಗೆ ಉತ್ತೇಜನವನ್ನು ನೀಡುವಂತಹ ಮತ್ತು ಫೈನಾನ್ಸನ್ನು ಪ್ರೊವೈಡ್ ಮಾಡುವಂತಹ ಉದ್ದೇಶದಿಂದ ಸ್ಟಾರ್ಟಪ್ ಬ್ಯಾಂಕ್ ಬ್ರ್ಯಾಂಚನ್ನು ಪ್ರಾರಂಭ ಮಾಡಲಾಗಿತ್ತು. ಆಪ್ಷನ್ 3 ಬೆಂಗಳೂರು ಇಸ್ ರೈಟ್ ಆನ್ಸರ್. ಕಾಂಟೆಕ್ಸ್ಟನ್ನು ಮೊದಲಿಗೆ ಅರ್ಥ ಮಾಡ್ಕೊಳ್ಳೋದಾದರೆ, ಇತ್ತೀಚೆಗೆ ಈ SBI ಮೂಲಕ ಮುಂಬೈನ BKC ಅನ್ನುವ ಪ್ರದೇಶದಲ್ಲಿ ಸ್ಟಾರ್ಟಪ್ಗಳಿಗೆ ಅನುಕೂಲವಾಗುವಂತಹ ಒಂದು ಪ್ರತ್ಯೇಕವಾದಂತಹ ಶಾಖೆಯನ್ನು ಪ್ರಾರಂಭ ಮಾಡಲಾಗಿದೆ ಅಂತ ನ್ಯೂಸ್ನಲ್ಲಿ ಪಬ್ಲಿಷ್ ಆಗಿತ್ತು. ಸೊ ಹೀಗಾಗಿ ಈ SBI ಮೂಲಕ ಪ್ರಾರಂಭವಾದಂತಹ ಈ ಸ್ಟಾರ್ಟಪ್ ಬ್ಯಾಂಕ್ ಕುರಿತಾದಂತಹ ಕೆಲವೊಂದಿಷ್ಟು ಪ್ರಮುಖ ಮಾಹಿತಿಗಳನ್ನು ಡಿಸ್ಕಸ್ ಮಾಡೋಣ. ಆಲ್ರೆಡಿ ಡಿಸ್ಕಸ್ ಮಾಡಿದ ಹಾಗೆ ಮುಖ್ಯವಾಗಿ ಈ ಒಂದು ಸ್ಟಾರ್ಟಪ್ಗಳಿಗೆ ಹೆಚ್ಚಿನ ಪ್ರೋತ್ಸಾಹವನ್ನು ನೀಡುವಂತಹ ಉದ್ದೇಶದಿಂದ ಅವುಗಳು ಪ್ರಾರಂಭ ಮಾಡುವಂತಹ ಹಂತದಿಂದ ಇನಿಷಿಯಲ್ ಪಬ್ಲಿಕ್ ಆಫರಿಂಗ್ಸ್ಗಳನ್ನು ಮತ್ತು FPO ಅಂತಂದರೆ ಫಾಲೋ ಆನ್ ಪಬ್ಲಿಕ್ ಆಫರಿಂಗ್ಸ್ಗಳನ್ನು ನೀಡುವಂತಹ ಮಟ್ಟಕ್ಕೆ ತಲುಪುವವರೆಗೆ ಈ ಒಂದು ಸ್ಟಾರ್ಟಪ್ಗಳಿಗೆ ಸಹಾಯ ಮಾಡುವಂತಹ ಉದ್ದೇಶದಿಂದ ಈ ಒಂದು ಸ್ಟಾರ್ಟಪ್ ಬ್ರ್ಯಾಂಚನ್ನು ಪ್ರಾರಂಭ ಮಾಡಲಾಗಿದೆ ಅಂತ SBI ಅಧ್ಯಕ್ಷರಾದಂತಹ ದಿನೇಶ್ ಖಾರಾ ಅವರು ಇತ್ತೀಚೆಗೆ ಮುಂಬೈನಲ್ಲಿ ತಿಳಿಸಿದ್ದಾರೆ. ಸೊ ಸಮಗ್ರವಾದಂತಹ ಒಂದು ಸಹಾಯ ಮಾಡುವಂತಹ ಉದ್ದೇಶ ಈ ಸ್ಟಾರ್ಟಪ್ ಬ್ರ್ಯಾಂಚ್ ಹೊಂದಿದೆ ಅಂತ ಕೂಡ ಈ SBI ಸ್ಟಾರ್ಟಪ್ ಬ್ರ್ಯಾಂಚ್ ಬಗ್ಗೆ ಈ ಅಧ್ಯಕ್ಷರು ಹೇಳಿದ್ದಾರೆ. ಸೊ ನಮಗೆಲ್ಲ ಗೊತ್ತಿರೋ ಹಾಗೆ IPO ಅಂತಂದರೆ ಇನಿಷಿಯಲ್ ಪಬ್ಲಿಕ್ ಆಫರಿಂಗ್ ಅಂತ. ಯಾವುದೇ ಒಂದು ಕಂಪನಿ ಈ ಸ್ಟಾಕ್ ಎಕ್ಸ್ಚೇಂಜ್ನಲ್ಲಿ ಅಥವಾ ಈ ಸ್ಟಾಕ್ ಮಾರ್ಕೆಟ್ನಲ್ಲಿ ಆ ಒಂದು ಕಂಪನಿ ಲಿಸ್ಟಿಂಗ್ ಮಾಡುವ ಮೂಲಕ ತನ್ನ ಶೇರ್ಗಳನ್ನು ಮಾರಾಟ ಮಾಡುತ್ತದೆ. ಅದನ್ನು ಮೊದಲ ಬಾರಿಗೆ ಮಾರಾಟ ಮಾಡುತ್ತೆ. ಅದನ್ನು ಇನಿಷಿಯಲ್ ಪಬ್ಲಿಕ್ ಆಫರಿಂಗ್ ಅಥವಾ IPO ಅಂತ ಕರೆಯಲಾಗುತ್ತೆ. ಇನ್ನೂ ಹೆಚ್ಚಿನ ಫಂಡ್ಗಳನ್ನು ಕಲೆಕ್ಟ್ ಮಾಡುವ ಉದ್ದೇಶದಿಂದ ಹೆಚ್ಚಿನ ಶೇರ್ಸ್ಗಳನ್ನು ಆ ಒಂದು ಕಂಪ್ನಿಯಿಂದ ಮಾರಾಟ ಮಾಡಿದರೆ ಅದನ್ನು FPO ಅಥವಾ ಫಾಲೋ ಆನ್ ಪಬ್ಲಿಕ್ ಆಫರಿಂಗ್ಸ್ ಅಂತ ಕರೆಯಲಾಗುತ್ತೆ. ಎಕನಾಮಿಗೆ ಸಂಬಂಧಪಟ್ಟಂತಹ ಕಾನ್ಸೆಪ್ಟ್ಗಳು ಸೊ ಆಲ್ರೆಡಿ ಓದಿರ್ತೀರಿ ಅಂತ ಅನ್ಕೋತೀನಿ. ಆದರೂ ಕೂಡ ಮತ್ತೊಮ್ಮೆ ಇವುಗಳನ್ನು ರಿವೈಸ್ ಮಾಡಿದ್ವಿ, IPO ಮತ್ತು FPOಗಳು. ಸೊ ಈ 4ನೇ ಸ್ಟಾರ್ಟಪ್ ಬ್ರ್ಯಾಂಚ್ನ ಮುಖ್ಯ ಉದ್ದೇಶವನ್ನು ತಿಳಿಸುವುದರ ಮೂಲಕ ಅಧ್ಯಕ್ಷರು ಮುಖ್ಯವಾಗಿ ಈ ಸ್ಟಾರ್ಟಪ್ಗಳು ಪ್ರಾರಂಭವಾಗುವಂತಹ ಹಂತದಿಂದ ಆ ಒಂದು ಇನ್ವೆಸ್ಟ್ಮೆಂಟ್ ಬ್ಯಾಂಕಿಂಗ್ ಆಗಿ ಅಥವಾ ಲಾಕರ್ ಆಗಿ ಮತ್ತು ಆ ಒಂದು ಸ್ಟಾರ್ಟಪ್ಗಳಿಗೆ ಸಲಹೆಯನ್ನು ನೀಡುವಂತಹ ನಿಟ್ಟಿನಲ್ಲಿ ಅಡ್ವೈಸರಿ ಬ್ಯಾಂಕಿಂಗ್ ಅನ್ನುವ ಒಂದು ಸರ್ವಿಸಸ್ಗಳನ್ನು ನೀಡುವುದರ ಮೂಲಕ ಈ ಒಂದು ಮುಂಬೈನಲ್ಲಿರುವಂತಹ ಬ್ರ್ಯಾಂಚ್ ಸಾಕಷ್ಟು ಸಹಾಯಕಾರಿಯಾಗಲಿದೆ ಅಂತ ಅಧ್ಯಕ್ಷರಿಂದ ಹೇಳಲಾಗಿದೆ. ಅಷ್ಟೇ ಅಲ್ಲದೆ ಈ ಸ್ಟಾರ್ಟಪ್ಗಳಿಗೆ ಫೈನಾನ್ಸ್ ಮಾಡುವುದಷ್ಟೇ ಅಲ್ಲದೆ ಈ ಪ್ರೈವೇಟ್ ಇಕ್ವಿಟೀಸ್ಗಳು, ವೆಂಚರ್ ಕ್ಯಾಪಿಟಲ್ಸ್ಗಳು ಮತ್ತು ಈ ಅಲ್ಟರ್ನೇಟ್ ಇನ್ವೆಸ್ಟ್ಮೆಂಟ್ ಫಂಡಿಂಗ್ಸ್ಗಳ ಮೂಲಕ ಈ ಫೈನಾನ್ಸನ್ನು ನೀಡುವಂತಹ ಒಂದು ಸರ್ವಿಸನ್ನು ಈ SBI ಮೂಲಕ ಮಾಡಲಾಗ್ತಾ ಇದೆ ಅಂತ ಕೂಡ ಹೇಳಲಾಗಿದೆ. ಸೊ ನೆನ್ಪಿಟ್ಕೊಳ್ಳಿ, ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ, ಭಾರತದಲ್ಲಿ ಈ ಆರ್ಥಿಕತೆಗೆ ಅಭಿವೃದ್ಧಿಯನ್ನು ಅಥವಾ ಆರ್ಥಿಕತೆಗೆ ಪ್ರೋತ್ಸಾಹವನ್ನು ನೀಡುವಂತಹ ನಿಟ್ಟಿನಲ್ಲಿ ಬ್ಯಾಂಕ್ಗಳಿಂದ ಸಾಕಷ್ಟು ರೀತಿಯಾದಂತಹ ಒಂದು ಅನುಕೂಲವನ್ನು ಮಾಡಿಕೊಳ್ತಾ ಇದ್ದು, ಫಾರ್ ಎಕ್ಸಾಂಪಲ್ ಕೇಂದ್ರ ಸರ್ಕಾರದ ಈ ಮುದ್ರಾ ಯೋಜನೆಯ ಮೂಲಕ ಬ್ಯಾಂಕ್ಗಳು ಈ ಸ್ಟಾರ್ಟಪ್ಗಳಿಗೆ ಮುಖ್ಯವಾಗಿ ಈ MSME ಕಂಪನಿಗಳಿಗೆ ಫೈನಾನ್ಸನ್ನು ನೀಡುತ್ತವೆ. ಅದೇ ರೀತಿಯಾಗಿ SBI ಮೂಲಕ ಕೂಡ ಇದೇ ಒಂದು ನಿಟ್ಟಿನಲ್ಲಿ ಒಂದು ಹೆಜ್ಜೆಯನ್ನು ಇಡಲಾಗಿದ್ದು, ಈ ಸ್ಟಾರ್ಟಪ್ಗಳಿಗೆ ಪ್ರೋತ್ಸಾಹವನ್ನು ನೀಡುವಂತಹ ನಿಟ್ಟಿನಲ್ಲಿ ಈ ಸ್ಟಾರ್ಟಪ್ ಬ್ರ್ಯಾಂಚನ್ನು ಪ್ರಾರಂಭ ಮಾಡಲಾಗಿದೆ. ದೇಶದಾದ್ಯಂತ 4 ಪ್ರಮುಖವಾದಂತಹ ಸ್ಟಾರ್ಟಪ್ ಬ್ಯಾಂಕ್ಗಳ ಶಾಖೆಗಳನ್ನು ಭಾರತದಲ್ಲಿ SBI ಮೂಲಕ ಕೈಗೊಳ್ಳಲಾಗಿದೆ. ಸೊ ಇದರ ಉದ್ದೇಶವನ್ನು ಕೂಡ ನಾವು ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಮೊದಲ ಬಾರಿಗೆ ಈ ಸ್ಟಾರ್ಟಪ್ ಬ್ರ್ಯಾಂಚನ್ನು ಬೆಂಗಳೂರಿನಲ್ಲಿ ಪ್ರಾರಂಭ ಮಾಡಲಾಗಿತ್ತು, ಕೋರಮಂಗಲದಲ್ಲಿ. ಸೊ ದಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಆರ್ಟಿಕಲ್ಸ್. ಈಗ ಡಿಸ್ಕಸ್ ಮಾಡಲಾದಂತಹ ಎಲ್ಲ ಆರ್ಟಿಕಲ್ಸ್ಗಳನ್ನು ಮತ್ತೊಮ್ಮೆ ರಿವೈಸ್ ಮಾಡಿಬಿಡೋಣ. ಮೊದಲನೇ ಆರ್ಟಿಕಲ್ನಲ್ಲಿ ನಾವು ಈ ಸುದಾನ್ನಲ್ಲಿ ಸಿಲುಕಿ ಹಾಕಿಕೊಂಡಂತಹ ಭಾರತೀಯ ನಾಗರಿಕರನ್ನು ಭಾರತಕ್ಕೆ ಸ್ಥಳಾಂತರಿಸುವಂತಹ ಆಪರೇಷನ್ ಕಾವೇರಿ ಅನ್ನುವ ಒಂದು ಕಾರ್ಯಾಚರಣೆಯನ್ನು ಕೇಂದ್ರ ಸರ್ಕಾರದಿಂದ ಕೈಗೊಳ್ಳಲಾಗಿದೆ ಅಂತ ತಿಳ್ಕೊಂಡ್ವಿ. ನಂತರದ ಆರ್ಟಿಕಲ್ನಲ್ಲಿ ಉಡಾನ್ ಅನ್ನುವ ಈ ಒಂದು ಉದ್ದೇಶ ಅಂದರೆ ಈ ಸಿವಿಲ್ ಏವಿಯೇಷನ್ ಸೆಕ್ಟರ್ಗೆ ಸಂಬಂಧಪಟ್ಟಂತಹ ಉಡಾನ್ ಅನ್ನುವ 5ನೇ ಆವೃತ್ತಿಯನ್ನು ಪ್ರಾರಂಭ ಮಾಡಲಾಗಿದೆ ಅಂತ ತಿಳ್ಕೊಂಡ್ವಿ. ನಂತರದ ಆರ್ಟಿಕಲ್ನಲ್ಲಿ ಈ ಜಾಗತಿಕವಾಗಿ ಮಿಲಿಟರಿ ವೆಚ್ಚವನ್ನು ಅತಿ ಹೆಚ್ಚಾಗಿ ಮಾಡುವಂತಹ ದೇಶಗಳು ಯಾವುವು ಅಂತ ಒಂದು ಲಿಸ್ಟನ್ನು ಸಿಪ್ರಿ ಅನ್ನುವ ಒಂದು ಸಂಸ್ಥೆಯಿಂದ ಪಬ್ಲಿಷ್ ಮಾಡಲಾಗಿದೆ ಅಂತ ತಿಳ್ಕೊಂಡ್ವಿ. ಭಾರತ ಈ ಒಂದು ಪಟ್ಟಿಯಲ್ಲಿ 4ನೇ ಸ್ಥಾನದಲ್ಲಿದೆ ಅಂತ ಕೂಡ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ನಂತರದ ಆರ್ಟಿಕಲ್ನಲ್ಲಿ ಈ ಬ್ಯೂರೋ ಆಫ್ ಸಿವಿಲ್ ಏವಿಯೇಷನ್ ಸೆಕ್ಯೂರಿಟಿ ಅನ್ನುವ ಸಂಸ್ಥೆಯ ಕುರಿತಾದಂತಹ ಮಾಹಿತಿಗಳನ್ನು ಡಿಸ್ಕಸ್ ಮಾಡಿದ್ವಿ. ನಂತರದ ಆರ್ಟಿಕಲ್ನಲ್ಲಿ ಈ SBI ಮೂಲಕ 4ನೇ ಸ್ಟಾರ್ಟಪ್ ಬ್ರ್ಯಾಂಚನ್ನು
ಮುಂಬೈನಲ್ಲಿ ಪ್ರಾರಂಭ ಮಾಡಲಾಗ್ತಾ ಇದೆ ಅಂತ ಕೂಡ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಸೊ ದ್ಯಾಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಆರ್ಟಿಕಲ್ಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ದ ಡಿಸ್ಕಷನ್. ಈ ಕಂಟೆಂಟನ್ನು ನಿಮ್ಮ ಎಲ್ಲ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡಿ. ಹ್ಯಾವ್ ಅ ನೈಸ್ ಡೇ.